ನೋಡಿ ಯಾವ ರೀತಿ ಬಿಟ್ಟು ಬಂದಿದೆ ಅಂತ ಹೇಳಿ. ಮಂಡಸ್ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಸೂಪರಾಗಿ ಬಂದಿದೆ. ಶೇಪ್ ಎಲ್ಲ ನೋಡಿ ಭಾರಿ ಚೆಂದ ಬಂದಿದೆ. ಫುಲ್ಲು ಸ್ಮೂತಾಗಿ ಬಂದಿದೆ ನೋಡಿ ಯಾವ ರೀತಿ ಕಟ್ ಆಗ್ತದೆ. ಫ್ರೆಂಡ್ಸ್, ಈ ಮುಳ್ಳು ಸೌತೆಯಿಂದ ಉಂಟಲ್ಲ ಬೇರೆ ಬೇರೆ ವಿಧದ ರೆಸಿಪಿಯನ್ನು ಮಾಡ್ಕೋಬಹುದು. ನಾನಿವತ್ತು ಅದರಿಂದ ದೇಹಕ್ಕೆ ತಂಪು, ಆರೋಗ್ಯಕ್ಕೂ ಭಾರಿ ಒಳ್ಳೆಯದಿರುವಂತಹ ರೆಸಿಪಿ ಮಂಡಸನ್ನು ಮಾಡಿ ತೋರಿಸ್ತೇನೆ. ನಮ್ಮ ತುಳುನಾಡಿನ ಫೇಮಸ್ ರೆಸಿಪಿ ಯಾವ ರೀತಿ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಫ್ರೆಂಡ್ಸ್, ನಮ್ಮ ತುಳುನಾಡಿನಲ್ಲಿ ಈ ಮುಳ್ಳು ಸೌತೆಯನ್ನು ಉಪಯೋಗಿಸಿಕೊಂಡು ಮಂಡಸ್ ಅಂತ ಹೇಳಿ ಮಾಡ್ತಾ ಇದ್ವಿ ನಾವು. ಅಂದರೆ ಈ ತುಳುನಾಡಿನಲ್ಲಿ ಭಾರಿ ಫೇಮಸ್ ರೆಸಿಪಿ, ಹಳೇ ಕಾಲದ ರೆಸಿಪಿ ಇದು. ಅಂದರೆ ನಮ್ಮ ದೇಹ ಎಲ್ಲ ತುಂಬ ಹೀಟ್ ಅಥವಾ ಉಷ್ಣ ಆದರೆ ಉಂಟಲ್ಲ ಈ ಥರ ರೆಸಿಪಿ ಎಲ್ಲ ಮಾಡ್ತಾಯಿದ್ರು. ಅಂದರೆ ಇದು ದೇಹವನ್ನು ತಂಪು ಮಾಡ್ತದೆ. ನೋಡಿ, ಇದನ್ನು ಯಾವ ಶೇಪಿಗೆ ಬೇಕಾದರೂ ಕಟ್ ಮಾಡಿಕೊಳ್ಬೋದು. ಯಾಕಂತ ಹೇಳಿದರೆ ಇದನ್ನು ಮಿಕ್ಸಿಗೆ ಹಾಕಲಿಕ್ಕೆ ಉಂಟು, ರುಬ್ಲಿಕ್ಕೆ ಉಂಟು. ಹಾಗಾಗಿ ನಾನು ಈ ಥರ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೇನೆ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಬೇಕಂತಿಲ್ಲ, ಸಿಪ್ಪೆ ಕೂಡ ತೆಗಿಬೇಕಂತಿಲ್ಲ, ಹಾಗೆ ಹಾಕ್ಬೋದು. ನೋಡಿ, ಫಸ್ಟಿಗೆ ನಾನಿಲ್ಲಿ ಮುಳ್ಳು ಸೌತೆನ ಹಾಕ್ಕೊಂಡು ಚೆನ್ನಾಗಿ ರುಬ್ಬಿಕೊಳ್ತೇನೆ. ಯಾಕಂತೇಳಿದರೆ ಮುಳ್ಳು ಸೌತೆ ನೀರು ಬಿಟ್ಕೊಳ್ತದೆ. ಹಾಗಾಗಿ ಇದರ ಎಷ್ಟು ನೀರು ಬಿಟ್ಕೊಳ್ತದೆ ನೋಡಿಕೊಂಡು ನಂತರ ಅಕ್ಕಿಗೆ ನೀರು ಸೇರಿಸಿದರೆ ಆಯಿತು. ಇದರ ಬೀಜ ಎಲ್ಲ ಸೇರಿಸಿ ನಾವು ರುಬ್ಲಿಕ್ಕೆ ಹಾಕಬೇಕು. ಏನು ಬೀಜ ಉಂಟಂತೇಳಿ ತಲೆ ಬಿಸಿ ಮಾಡೋದು ಬೇಡ. ಏನು ಕಚ್ಚ ಎಲ್ಲ ಬಾಯಿಗೆ ಸಿಗೋದಿಲ್ಲ, ತುಂಬ ಎಳಸು ಬೀಜ. ಹಾಗಾಗಿ ಒಟ್ಟಿಗೆ ಹಾಕ್ಕೊಂಡು ರುಬ್ಬುವಂಥದ್ದು. ನೋಡಿ, ಇನ್ನಿದಕ್ಕೆ 1 ಕಪ್ ಆಗುವಷ್ಟು ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಳ್ತೇನೆ. ಪುಡಿ ಮಾಡಿ ಹಾಕೋದ್ರಿಂದ ಬೆಲ್ಲ ಬೇಗ ಕರಗ್ತದೆ. ಅಂದರೆ ಮಿಕ್ಸಿಗೆ ರುಬ್ಬುವಾಗ ಉಂಟಲ್ಲ ಬೇಗ ನುಣ್ಣಗೆ ಆಗ್ತದೆ ಇದು. ಬೆಲ್ಲ ನಿಮ್ಮ ಅಪೇಕ್ಷೆಯ ಮೇರೆಗೆ ಹಾಕೋಬೋದು. ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತೇನೆ, ನಮಗೆ ಸ್ವೀಟ್ ಅಂತ ಹೇಳಿದರೆ ಇಷ್ಟ. ಹಾಗಾಗಿ ನೀವು 1 ಕಪ್ ಹಾಕುವಲ್ಲಿ ಅರ್ಧ ಕಪ್ ಕೂಡ ಹಾಕೋಬೋದು. 1/4 ಕಪ್ ಆಗುವಷ್ಟು ತೆಂಗಿನ ತುರಿ ಹಾಕ್ಕೊಳ್ತೇನೆ. ಅಂದರೆ ಮೀಡಿಯಮ್ ಸೈಜ್ನ ತೆಂಗಿನಕಾಯನ್ನು ಹೀಗೆ ತುರಿದಿಟ್ಕೊಂಡಿದ್ದೆ. ಅಷ್ಟು ತೆಂಗಿನಕಾಯಿ ಹಾಕಿದರೆ ನಮ್ಮ ಮಂಡ ಸ್ವಲ್ಪ ಸ್ಮೂತಾಗಿ ಚೆನ್ನಾಗಿ ಬರ್ತದೆ. ಇನ್ನಿಷ್ಟನ್ನು ಒಟ್ಟಿಗೆ ಸೇರಿ ನುಣ್ಣಗೆ ರುಬ್ಬುವ. ನೀರೆಲ್ಲ ಏನು ಹಾಕೋದು ಬೇಡ. ಇನ್ನು 1 ಲೋಟ ಅಕ್ಕಿಯನ್ನು ಇವಾಗಲೇ ಹಾಕೋಬೇಕು. ನೋಡಿ, ಸ್ವಲ್ಪ ಕೂಡ ನೀರು ಹಾಕಲಿಲ್ಲ. ನಮ್ಮ ಮಿಶ್ರಣ ನೋಡಿ ಯಾವ ರೀತಿ ನೀರಾಗಿದೆ ಅಂತ ಹೇಳಿ. ನಾನು ಈ ಅಕ್ಕಿಲಿ ರೇಷನ್ ಅಕ್ಕಿನ ತಗೊಂಡಿದ್ದೇನೆ. 1 ರಿಂದ 2 ಗಂಟೆಗಳ ಕಾಲ ಹಾಗೆ ನೆನೆಸಿಡಬೇಕು. ಇಲ್ಲಿ ನಾವು ರೇಷನ್ ಅಕ್ಕಿ, ಊಟದಕ್ಕೆ ಯಾವುದನ್ನು ಬೇಕಾದರೂ ಉಪಯೋಗಿಸ್ಬೋದು. ಇದನ್ನು ನುಣ್ಣಗೆ ರುಬ್ಬಿಕೊಳ್ಳುವ. ನುಣ್ಣಗೆ ರುಬ್ಬಿಕೊಂಡಾಯಿತು. ನೋಡಿ, ಸ್ವಲ್ಪ ಕೂಡ ಕಚ ಇರಬಾರ್ದು. ಇಷ್ಟು ಹದ ಇದ್ದರೆ ಸಾಕು. ಇನ್ನು ಸ್ವಲ್ಪ ನಾವು ಗಟ್ಟಿ ಮಾಡಿದರೆ ಉಂಟಲ್ಲ ನಮ್ಮ ಮಂಡಸ್ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ, ತುಂಬ ಸಾಫ್ಟ್ ಬರೋದಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸುವ. ನಾವು ಯಾವುದೇ ಸ್ವೀಟ್ ಮಾಡಬೇಕಾದ್ರೆ ಕೂಡ ಉಂಟಲ್ಲ ಉಪ್ಪು ಹಾಕಿದ್ರೇ ರುಚಿ ಬರೋದು. ನೋಡಿ, ಈ ಹದ ಸರಿ ಉಂಟು. ಇದನ್ನು ಇನ್ನು ಇಡ್ಲಿ ಪಾತ್ರಕ್ಕೆ ಹಾಕಿ ಬೇಯಲಿಕ್ಕೆ ಇಡುವ. ಒಂದು ಬಟ್ಲಿಗೆ ಈ ಥರ ತುಪ್ಪ ಸವರಿ ಉಂಟಲ್ಲ ಅದರ ಮೇಲೆ ನಾವು ಹಿಟ್ಟನ್ನು ಹಾಕಬೇಕು. ಆವಾಗ ನಮ್ಮ ಈ ಮಂಡಾಸ್ ಬೆಂದಾದ ನಂತರ ಫುಲ್ಲೇ ಎದ್ದು ಬರ್ತದೆ. ಇಲ್ಲದಿದ್ದರೆ ಈ ಬಟ್ಟಲು ಬಿಟ್ಟೆ ಬರಲಿಕ್ಕೆ ಹೇಳುವುದಿಲ್ಲ. ಇನ್ನು ಬಟ್ಟಲಿಗೆ ಹಿಟ್ಟನ್ನು ಹಾಕುವ. ಬಟ್ಟಲು ಫುಲ್ಲಾಗುವಷ್ಟು ಹಿಟ್ಟು ಹಾಕೋದು ಬೇಡ. 1/4 ಬಟ್ಟಲಷ್ಟು ಹಾಕ್ಕೊಂಡ್ರೆ ಸಾಕಾಗ್ತದೆ. ಬಟ್ಟಲನ್ನ ಫುಲ್ ಎಲ್ಲ ಕಡೆಗೆ ಒಂದೇ ರೀತಿ ಸ್ಪ್ರೆಡ್ ಆಗಬೇಕು. ಆಗ ಬೆಂದಾಗ ಕೂಡ ಒಳ್ಳೆ ಶೇಪಲ್ಲಿ ಬರ್ತದೆ. ನೋಡಿ, ನಾನು ಇಡ್ಲಿ ಪಾತ್ರದಲ್ಲಿ ನೀರಿಟ್ಟಿದ್ದೇನೆ, ಚೆನ್ನಾಗಿ ಕುದೀತು. ಅದರ ಮೇಲೆ ನಾನು ಇನ್ನೊಂದು ಬಟ್ಟಲು ಇಟ್ಟು ಅದಕ್ಕೆ ಹಿಟ್ಟು ಹಾಕಿದ್ದೇನೆ. ಸ್ವಲ್ಪ ನಮ್ಮದು ಹಿಟ್ಟು ಜಾಸ್ತಿ ಇತ್ತು, ಹಾಗೆ 2 ಬಟ್ಟಲಲ್ಲಿ ಹಾಕಿಟ್ಟಿದ್ದೇನೆ. ಆ ಬಟ್ಟಲಿನ ಮೇಲ್ಗಡೆ ಇದನ್ನು ಇಡ್ತೇನೆ. ಕೆಳಗಡೆ ಇರುವಂಥ ಬಟ್ಟಲು ಸೀದಾ ಬಟ್ಟಲಲ್ಲ, ಅದರ ಸೈಡ್ನಲ್ಲಿ 2 ಕೂಡ ಹೋಲ್ ಉಂಟು. ಹಾಗಾಗಿ ಆ ಹೋಲಲ್ಲಿ ಹಬೆ ಹೋಗ್ತದೆ. ಆ ಥರ ಬಟ್ಟಲ ಮೇಲೆ ಇಡಬೇಕು. ನೋಡಿ, ಈ ಥರ ಒಂದೇ ಹದಕ್ಕೆ ಮಾಡಿ ಹಿಟ್ಟನ್ನು ಹಾಗೆ ಮೇಲೆ ಇಡುವ. ಕೆಳಗೆ ಎದ್ದು ಗಾಳಿ ಹೋಗಲಿಕ್ಕೆ ಜಾಗ ಉಂಟು, ಹಾಗೆ ಮಾಡಿಡಬೇಕು. ಅಥವಾ ಮೇಲೆ 2 ಒಟ್ಟಿಗೆ ಇಡಬಾರ್ದು. ಇನ್ನು ಹಾಗೆ ಮುಚ್ಚಿಡು. 30 ನಿಮಿಷಗಳ ಕಾಲ ಹಾಗೆ ಬೇಯಬೇಕು. ಮೀಡಿಯಮ್ ಉರಿಯಲ್ಲಿ ಮುಚ್ಚಿ ಬೇಯಿಸುವ. ಇದನ್ನು ನೀವು ಬೆಳಗ್ಗೆ ತಿಂಡಿಗೆ ಮಾಡ್ಕೊಳ್ಬೋದು, ಅಥವಾ ಸಂಜೆ ಸ್ಕೂಲಿಂದ ಮಕ್ಕಳು ಬರ್ತಾರೆ ನೋಡಿ ಆ ಟೈಮಿಗೆ ಕೂಡ ಮಾಡ್ಕೋಬೋದು. ಅಥವಾ ಬೆಳಗ್ಗೆ ಮಾಡಿದ ತಿಂಡಿಯನ್ನು ಸಂಜೆ ತನಕ ಇಟ್ಟರೆ ಕೂಡ ಏನು ಹಾಳಾಗೋದಿಲ್ಲ, ತುಂಬಾ ಚೆನ್ನಾಗಿರ್ತದೆ. ಈ ತೆಕ್ಕರ ರೆಸಿಪಿಗೆ ಉಂಟಲ್ಲ ನಮ್ಮ ತುಳುನಾಡಲ್ಲಿ ಮಂಡಾಸ್ ಅಂತ ಹೇಳ್ತಾರೆ. ಹಾಗೆಯೇ ಅದಕ್ಕೆ ಕಡುಬು, ಹಾಗೆ ಮಣ್ಣಿ, ಆ ಥರ ಬೇರೆ ಬೇರೆ ಹೆಸರಿಂದ ಕರೀತಾರೆ. ಒಂದೊಂದು ಕಡೆಯಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ. ನಮ್ಮ ಮಂಡಾಸ್ ಬೇಯಲಿಕ್ಕೆ 30 ನಿಮಿಷ ಉಂಟು. ಅಷ್ಟೊತ್ತಿಗೆ ನಾನು ನಮ್ಮ ಗದ್ದೆಯಲ್ಲಿ ಉಂಟಲ್ಲ ಒಂದು ಈ ಚಳಿಗಾಲಕ್ಕೆ ವಿಶಿಷ್ಟವಾದ ಗಿಡ ಬೆಳೀತದೆ, ಅದನ್ನು ತೋರಿಸುವ ಅಂತ ಹೇಳಿ ಕರ್ಕೊಂಡು ಬಂದೆ ನಿಮ್ಮನ್ನು. ನೋಡಿ, ಟೊಪ್ಪಿ ಗಿಡ ಅಂತ ಹೇಳಿ ನಾವು ಇದಕ್ಕೆ ಒಂದು ಹೆಸರಿಟ್ಟಿದ್ದೇವೆ. ನೋಡಿ, ಈ ಚಳಿಗಾಲದ ಸೀಸನಲ್ಲಿ ಈ ಗಿಡ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಇನ್ನುಂಟಲ್ಲ ಟೈಮ್ ಹೋದ ಹಾಗೆ ಇದು ಇಡೀ ನಮ್ಮ ಗದ್ದೆಗೆ ಹರಡಿಕೊಳ್ತದೆ. ನೋಡಲಿಕ್ಕೆ ಭಾರಿ ಚಂದ. ದೂರದಲ್ಲಿ ನೋಡುವಾಗ ಚಿಕ್ಕ ಚಿಕ್ಕ ಹೂಗಳಾಗಿ ಕಾಣ್ತದೆ. ಆದರೆ ನೋಡಿ ಹತ್ತಿರ ನೋಡಿದಾಗ ಟೊಪ್ಪಿ ಗಿಡ, ಒಂದು ಹುಲ್ಲು, ಅದರ ಮೇಲೆ ಟೊಪ್ಪಿ ಥರ ಇದೆ. ನಾವೇ ಒಂದು ಹೆಸರಿಟ್ಟಿದ್ದು. ತುಂಬ ಚೆಂದ ಆಗ್ತದೆ. ಫೋಟೋ ಶೂಟಿಂಗ್ ಎಲ್ಲ ಭಾರಿ ಒಳ್ಳೆಯದಾಗ್ತದೆ. ಆ ಫುಲ್ಲು ಗದ್ದೆಯಲ್ಲಿ ಆಗಬೇಕು ಈ ಗಿಡ.
ಬಿಳಿ ಬಿಳಿಯಾಗಿ ಹೂ ಥರ ತುಂಬಾ ಚೆನ್ನಾಗಿ ಕಾಣ್ತದೆ ನೋಡಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ 2 ಸಲ ನಾವು ತಟ್ಟಿದ್ರೆ ಉಂಟಲ್ಲ ಎಲ್ಲ ಬಿಟ್ಟು ಬರ್ತದೆ. ನಾವು ಆಲ್ರೆಡಿ ಇದಕ್ಕೆ ತುಪ್ಪ ಹಚ್ಚಿದ್ದೇವೆ. ನೋಡಿ ಯಾವ ರೀತಿ ಬಿಟ್ಟು ಬಂದಿದೆ ಅಂತ ಹೇಳಿ. ನೋಡಿ ತುಪ್ಪ ಹಚ್ಚೋದ್ರಿಂದ ಬಟ್ಲಿಗೆ ಸ್ವಲ್ಪ ಕೂಡ ಹಿಟ್ಟು ಹಿಡಿದಿಲ್ಲ ನೋಡಿ, ಒಳ್ಳೆ ಎದ್ದು ಬಂದಿದೆ. ಈಸಿಯಾಗಿ ಕಟ್ ಮಾಡ್ಬೋದು ನೋಡಿ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ಕಟ್ ಮಾಡಿದರೆ ಆಯಿತು. ಮಂಡಾಸ್ ನೋಡಿ ಅಂತ ಹೇಗೆ ಬಂದಿದೆ ಅಂತ ಹೇಳಿ. ತುಂಬಾ ಸೂಪರಾಗಿ ಬಂದಿದೆ. ಶೇಪೆಲ್ಲ ನೋಡಿ ಭಾರಿ ಚೆಂದ ಬಂದಿದೆ. ಫುಲ್ಲು ಸ್ಮೂತಾಗಿ ಬಂದಿದೆ ನೋಡಿ ಯಾವ ರೀತಿ ಕಟ್ ಆಗ್ತದೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕಿ ಅಂತೂ ತಿಂದರೆ ಭಾರಿ ರುಚಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಮಂಡಾಸ್ ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಸುಲಭವಾದ ರೆಸಿಪಿ, ರುಚಿಕರವಾದ ರೆಸಿಪಿ. ನೀವು ಕೂಡ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.